ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಶುರುವಾದ ಬಳಿಕ ಹಾಟ್ ಟಾಪಿಕ್ ಆಗಿ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಅದು ರಕ್ಷಿತಾ ಶೆಟ್ಟಿಯ ವಿಚಾರ. ಹೌದು, ರಕ್ಷಿತಾ ಶೆಟ್ಟಿ ಯೂಟ್ಯೂಬ್ ವ್ಲಾಗರ್ ಆಗಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಾಕೆ. ತಪ್ಪಾಗಿ ಕನ್ನಡವನ್ನು ಮಾತನಾಡೋದು, ತಪ್ಪಾಗಿ ತುಳುವನ್ನು ಮಾತನಾಡೋದು, ಜೊತೆಗೆ ತುಳು, ಕನ್ನಡ ಮತ್ತು ಹಿಂದಿ ಮಿಶ್ರಿತ ಭಾಷೆಯಲ್ಲಿ ಮಾತನಾಡ್ತಾ ತನ್ನ ವ್ಲಾಗ್ಗಳನ್ನು ಮಾಡ್ತಾ ತುಂಬ ಪಾಪ್ಯುಲರ್ ಆದಂಥ ಹೆಣ್ಮಗಳು. ಮಂಗಳೂರು, ಉಡುಪಿ ಮೂಲದ ಹೆಣ್ಮಗಳು, ಮುಂಬೈಯಲ್ಲಿ ಸೆಟ್ಲ್ ಆಗಿರೋದು. ಈಕೆ ಬಿಗ್ ಬಾಸ್ಗೆ ಬರ್ತಾಳೆ ಅಂತ ಹೇಳ್ಬಿಟ್ಟು 2-3 ದಿನಗಳ ಮುಂಚೆನೆ, ಅಂದರೆ ಬಿಗ್ ಬಾಸ್ ಶುರು ಆಗೋದಕ್ಕಿಂತ 2-3 ದಿನಗಳ ಮುಂಚೆ ಪ್ರೋಮೋವನ್ನು ರಿಲೀಸ್ ಮಾಡಿ ಈಕೆ ಬರೋದನ್ನು ಕನ್ಫರ್ಮ್ ಮಾಡಲಾಗಿತ್ತು. ಅದಾದ ಬಳಿಕ ಬಿಗ್ ಬಾಸ್ ವೇದಿಕೆಯಲ್ಲಿ ವೆಲ್ಕಮ್ ಮಾಡಿದಂಥ ಕಿಚ್ಚ ಸುದೀಪ್ ಅವರು ಕೂಡ ಈಕೆಯ ಮಾತನ್ನು ಕೇಳಿ ಒಂದು ಕ್ಷಣ ಶಾಕ್ ಆಗಿದ್ರು, ದಂಗಾಗಿದ್ರು. ಅದಾದ ಬಳಿಕ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥ ಈಕೆ ಸುಧಾರಿಸಿಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಬಂದು ಇನ್ನೇನು ಉಸಿರಾಡಬೇಕು ಅನ್ನುವಂಥ ಹೊತ್ತಿಗೆ ಒಂದು ಗ್ಲಾಸ್ ನೀರನ್ನು ಕೂಡ ಕುಡಿಯೋದಕ್ಕೆ ಚಾನ್ಸ್ ಸಿಗದೇ ಇರೋ ರೀತಿಯಲ್ಲಿ ಈಕೆಯನ್ನು ವಾಪಸ್ ಕಳಿಸಲಾಗುತ್ತೆ. ಯಾವಾಗ ಈಕೆ ಹೀಗೆ ಬಂದು ಹಾಗೆ ಹೋಗುವಂಥ ಪ್ರಮೇಯ ನಿರ್ಮಾಣ ಆಗುತ್ತೋ, ಸಹಜವಾಗಿ ಬಿಗ್ ಬಾಸ್ನ ವಿರುದ್ಧ ಮತ್ತು ಬಿಗ್ ಬಾಸ್ನ ಟೀಮ್ನ ವಿರುದ್ಧ, ಹಾಗೆಯೇ ಇಡೀ ಕಾರ್ಯಕ್ರಮದ ವಿರುದ್ಧ ಒಂದು ಆಕ್ರೋಶದ ಕಟ್ಟೆ ಸ್ಫೋಟಗೊಳ್ಳುತ್ತದೆ. ಈಗ ಎಲ್ಲರೂ ಕೂಡ ಬಿಗ್ ಬಾಸ್ನ ವಿರುದ್ಧ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮದ ಈ ಒಂದು ನಿರ್ಣಯದ ವಿರುದ್ಧ ಸಿಡಿದೆತ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಈಗ ರಕ್ಷಿತಾ ಮತ್ತೆ ವಾಪಸ್ ಬರ್ತಾರಾ ಅನ್ನೋವಂಥ ವಿಚಾರದ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂಥ ಒಂದು ಮಾಹಿತಿ ಈಗ ಸಿಕ್ಕಿದೆ. ಈ ವಿಡಿಯೋದಲ್ಲಿ ನಿಮಗೆ ರಕ್ಷಿತಾ ಶೆಟ್ಟಿ ಬಹುತೇಕ ಬಿಗ್ ಬಾಸ್ ಮನೆಗೆ ವಾಪಸ್ ಬರುವಂತಹ ಪ್ರೂಫನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ತಪ್ಪದೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕೊನೆಯವರೆಗೆ ಈ ವಿಡಿಯೋನ ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಬಿಗ್ ಬಾಸ್ಗೆ ಬರುವಂಥ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಅವರದೇ ಆದಂಥ ಅರ್ಹತೆಗಳಿರ್ತದೆ. ಜಾಹ್ನವಿ ಹೇಳಿದಂತೆ ಈಕೆ ತುಂಬ ಸಿಂಪಲ್ ಆಗಿ ಬಂದಂಥ ಹೆಣ್ಮಗಳಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ ಕಳೆದು ಬೆಳಗ್ಗೆ ಆಗೋದ್ರೊಳಗೆ ಟ್ರೋಲ್ ಆಗಿ ಪಾಪ್ಯುಲಾರಿಟಿನ ಗಿಟ್ಟಿಸ್ಕೊಂಡಂಥ ಹೆಣ್ಮಗಳೂ ಕೂಡ ಅಲ್ಲ. ಸಾಕಷ್ಟು ಶ್ರಮವನ್ನು ಹಾಕಿ ಸಾಕಷ್ಟು ವರ್ಷಗಳ ಕಾಲ ಯೂಟ್ಯೂಬ್ನಲ್ಲಿ ಮತ್ತು ಈ ಫೇಸ್ಬುಕ್ನಲ್ಲಿ ತನ್ನ ವ್ಲಾಗ್ಗಳನ್ನು ಹಾಕ್ತಾ ವೈರಲ್ ಆದಂಥ ಹೆಣ್ಮಗಳು. ಅದಕ್ಕಿಂತ ಮುಂಚೆ ಮುಂಬೈನಲ್ಲಿಯೇ ಸಾಕಷ್ಟು ಕಷ್ಟಪಟ್ಟು ತನ್ನದಾದಂಥ ಒಂದು ಕ್ಯಾಂಟೀನನ್ನು ಕೂಡ ನಡೆಸ್ಕೊಂಡು ಕಷ್ಟದಿಂದ ಮೇಲ್ ಬಂದಂಥ ಹೆಣ್ಮಗಳು ಈ ರಕ್ಷಿತಾ ಶೆಟ್ಟಿ. ಆಕೆಗೆ ಬದುಕು ಏನು ಅಂತೇಳಿ ಗೊತ್ತಿದೆ, ಭಾವನೆ ಏನು ಅಂತಲೂ ಗೊತ್ತಿದೆ, ಕಷ್ಟ ಏನು ಅಂತಲೂ ಕೂಡ ಗೊತ್ತಿದೆ. ಅಟ್ ದಿ ಸೇಮ್ ಟೈಮ್ ಆಕೆಯ ಕೆಲವೊಂದಷ್ಟು ಈ ಮುಗ್ಧ ಸ್ವಭಾವದ ಈ ಮಾತುಗಳು ಅಥವಾ ಬಿಹೇವಿಯರ್ಗಳು ತುಂಬ ಜನರಿಗೆ ಇಷ್ಟ ಆಗ್ತದೆ, ಒಂದಷ್ಟು ಜನರಿಗೆ ಕ್ಲಿಷ್ಟ ಆಗ್ತದೆ, ಇನ್ನೊಂದಷ್ಟು ಜನರಿಗೆ ಅಯ್ಯೋ ಅಂತೇಳಿ ಅನಿಸುತ್ತೆ. ಅವರವರ ಭಾವನೆಗೆ ತಕ್ಕಂತೆ. ಈಗ ಎಲ್ಲರೂ ಕೂಡ ಎಲ್ರಿಗೂ ಇಷ್ಟ ಆಗಬೇಕಂತನೂ ಕೂಡ ಇಲ್ಲ. ಬಟ್ ಹಾಗಂದ ಮಾತ್ರಕ್ಕೆ ಎಲ್ಲರೂ ಕೂಡ ಎಲ್ರಿಗೂ ಇಷ್ಟ ಆಗೋದೂ ಇಲ್ಲ ಅಂತಲೂ ಕೂಡ ಅಲ್ಲ. ಅವರವರ ಅಭಿಪ್ರಾಯ, ಅವರವರ ಭಾವನೆ ವೇವ್ಲೆಂತ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಇಷ್ಟ ಆಗ್ತಾರೆ. ಹೀಗೇನೆ ಇಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಆಕೆಯ ಆಯ್ಕೆಯ ವಿಚಾರ ಬಹಿರಂಗಗೊಂಡಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಶ್ಚರ್ಯಪಟ್ಟಿದ್ರು. ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡಿದ್ದಾರಂತೆ ಎನ್ನುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಸಂಭಾವ್ಯರ ಪಟ್ಟಿಯಲ್ಲಿ ಈಕೆ ಹೆಸರೇ ಇರಲಿಲ್ಲ. ಸಡನ್ ಆಗಿ ಈಕೆ ಹೆಸರು ಅನೌನ್ಸ್ ಆಗಿದ್ದು. ರಕ್ಷಿತಾ ಶೆಟ್ಟಿ ಬರ್ತಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಕೇಳಿದಾಗಲೇ ಎಲ್ರಿಗೂ ಕೂಡ ಅಚ್ಚರಿಯಾಗಿತ್ತು. ಅದಾದ ಬಳಿಕ ರಕ್ಷಿತಾ ಶೆಟ್ಟಿಯ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ವಿಡಿಯೋಗಳನ್ನು ಮಾಡೋದಕ್ಕೆ ಮತ್ತು ಒಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಸನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾರೆ. ಅದಾಗಿ ಬಿಗ್ ಬಾಸ್ ಮನೆಗೂ ಕೂಡ ರಕ್ಷಿತಾ ಶೆಟ್ಟಿ ಬಂದು ನಾನು ಹೇಳ್ದಲ್ಲ, ನೀರು ಕುಡಿಯೋದಕ್ಕೂ ಕೂಡ ಒಂದು ಅವಕಾಶ ಸಿಗಲಿಲ್ಲ, ಸುಧಾರಿಸ್ಕೊಂಡು ಬಿಡೋದಕ್ಕೂ ಕೂಡ ಒಂದು ಅವಕಾಶವನ್ನು ಕೊಡಲಿಲ್ಲ. ತಕ್ಷಣಕ್ಕೆ ಎಲಿಮಿನೇಷನ್ ಅನ್ನುವಂಥ ಪ್ರಕ್ರಿಯೆ ಮಾಡಲಾಯಿತು. 3 ಜನರಲ್ಲಿ ಒಬ್ಬರು ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿದಾಗ ಸ್ಪಂದನ, ಸೋಮಣ್ಣ, ಮಾಳು ಹಾಗೆಯೇ ರಕ್ಷಿತಾ, ಇವರು 3 ಜನರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕು ಅಂತೇಳಿ ಹೇಳಿದಾಗ ಅನಿವಾರ್ಯವಾಗಿ ಬಹುತೇಕರು ಈಕೆ ಹೆಸರನ್ನೇ ತೆಗೆದುಕೊಂಡಂಥ ಕಾರಣಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಪ್ರಮೇಯ ನಿರ್ಮಾಣ ಆಯಿತು. ಹೀಗೆ ಹೋದಂತಹ ರಕ್ಷಿತಾ ಶೆಟ್ಟಿ ವಾಪಸ್ ಬರ್ತಾರೆ ಅನ್ನುವಂಥ ಕುತೂಹಲ ಆಯಿತು. ಬಟ್ ಮಂಗಳವಾರದ ಸಂಚಿಕೆಯಲ್ಲಿ ಅಥವಾ ಬುಧವಾರದ ಸಂಚಿಕೆಯಲ್ಲೂ ಕೂಡ ವಾಪಸ್ ಬರುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಹಾಗಾದರೆ ರಕ್ಷಿತಾ ಶೆಟ್ಟಿ ವಾಪಸ್ ಬರೋದೇ ಇಲ್ವಾ ಅಂತೇಳಿ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರವೂ ಕೂಡ ಸಿಗ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಬರುವಂತಹ ಸಾಕಷ್ಟು ಸಾಧ್ಯತೆಗಳು ಕಾಣಿಸ್ತಿದ್ದಾವೆ. ಈಗ ನೋಡಿ, ನೀವು ಬಹುಶಃ ಗಮನಿಸಿಲ್ಲೋ ಗೊತ್ತಿಲ್ಲ, ಯಾವಾಗ ರಕ್ಷಿತಾ ಶೆಟ್ಟಿ ಹೀಗೆ ಹೊರಗಡೆ ಹೋಗುವಂಥ ಪ್ರಮೇಯ ನಿರ್ಮಾಣ ಆಯಿತು, ಎಲಿಮಿನೇಟ್ ಆದರೂ ಅದಾದ ಬಳಿಕ ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ಬೇರೆ ಯಾವುದೇ ಪ್ಲಾಟ್ಫಾರ್ಮ್ಗಳಿಗೆ ಹೋಗಿ ನೋಡಿದ್ರು ಕೂಡ ಅಲ್ಲಿ ರಕ್ಷಿತಾ ಶೆಟ್ಟಿ ಪರವಾದಂತಹ ಒಂದಷ್ಟು ಪೋಸ್ಟ್ಗಳು ಕಾಣುತ್ತಿದ್ದಾವೆ. ಅಟ್ ದಿ ಸೇಮ್ ಟೈಮ್ ಈ ಕಲರ್ಸ್ ಕನ್ನಡದ ಪೇಜ್ನಲ್ಲಿ, ಕಲರ್ಸ್ ಕನ್ನಡದ ಯೂಟ್ಯೂಬ್ ಚಾನಲ್ನ ಪೇಜ್ನಲ್ಲಿ, ಪ್ರೋಮೋಗಳಲ್ಲಿ, ಜೊತೆಗೆ ಬೇರೆ ಬೇರೆ ವಿಡಿಯೋಗಳಲ್ಲೂ ಕೂಡ ಕಮೆಂಟ್ಸ್ಗಳನ್ನು ನೀವು ನೋಡಿದ್ರೆ 90-95% ನೆಗೆಟಿವ್ ಕಮೆಂಟ್ಗಳೇ ಬರ್ತಿದ್ದಾವೆ. ಅಂದರೆ ನೀವು
ರಕ್ಷಿತಾ ಶೆಟ್ಟಿಯನ್ನ ಇಷ್ಟು ಹೀನಾಯವಾಗಿ ಕಳಿಸ್ಕೊಡಬಾರ್ದಾಗಿತ್ತು ಅನ್ನುವಂತಹ ಆಕೆಗೆ ಸಪೋರ್ಟಿವ್ ಆಗಿರುವಂತಹ ಕಮೆಂಟ್ಸ್ಗಳೇ ಹೆಚ್ಚಾಗಿದ್ದಾವೆ. ಯಾಕೆ ನೀವು ಅವಳನ್ನು 24 ಗಂಟೆಯ ಒಳಗಡೆ ಕರೆಸಿ ಅವಮಾನಿಸಿ ಹೊರಗಡೆ ಕಳಿಸೋದಾದರೆ ಯಾಕೆ ಕರೆಸಿದ್ರಿ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಜೊತೆಗೆ ನೀವು ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಅವಮಾನಿಸಿಲ್ಲ, ಕರಾವಳಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಕರಾವಳಿಯನ್ನು ಪ್ರತಿನಿಧಿಸಿದಂಥ ಹೆಣ್ಣುಮಗಳಿಗೆ ಅವಮಾನಿಸುವಂಥ ಕೆಲಸವನ್ನು ಮಾಡಿದ್ದೀರಾ. ಇದು ಸರಿಯಲ್ಲ. ನಾವು ಬಿಗ್ ಬಾಸನ್ನು ಕೂಡ ಬಾಯ್ಕಾಟ್ ಮಾಡ್ತೇವೆ, ಕಲರ್ಸ್ ಕನ್ನಡ ವಾಹಿನಿಯೂ ಕೂಡ ಬಾಯ್ಕಾಟ್ ಮಾಡ್ತೇವೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ಇನ್ನೂ ಒಂದಷ್ಟು ಜನ ಯಾವುದೇ ಸ್ಪರ್ಧಿಗೆ ಅಥವಾ ಹೆಣ್ಣುಮಗಳಿಗೆ ಈ ರೀತಿ ಅವಮಾನಿಸುವಂಥ ಕೆಲಸವನ್ನು ಮಾಡಬಾರ್ದಾಗಿತ್ತು. ನಿಮಗೆ 18 ಜನ ಬೇಕು ಅಂತ ಹೇಳಿದ್ರೆ ಯಾಕೆ 19 ಜನರನ್ನ ತೆಗೆದುಕೊಂಡ್ರಿ? 19 ಜನರನ್ನ ಕರೆಸ್ಕೊಂಡು ಒಬ್ಬರನ್ನ ಹೊರಗಡೆ ಕಳಿಸಿ 18 ಜನರನ್ನೇ ಆಟವಾಡಿಸುವಂಥ ಉದ್ದೇಶ ಇದ್ದಿದ್ರೆ ಕೇವಲ 18 ಜನರನ್ನೇ ಕರೆಸ್ಕೊಂಡು ಆಟವಾಡಿಸಿ ಅವರನ್ನು ಎಲಿಮಿನೇಟ್ ಮಾಡಬೇಕಾಗಿತ್ತು ವೀಕೆಂಡ್ಗೆ. ಅದನ್ನು ಬಿಟ್ಕೊಂಡು ಈ ರೀತಿ ಮಾಡಿದ್ದು ತಪ್ಪಲ್ವಾ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಹೀಗೆ ನಾನಾ ವಿಧವಾದಂಥ ಪ್ರಶ್ನೆಗಳು ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ಬಿಗ್ ಬಾಸ್ ತಂಡಕ್ಕೆ ಎದುರಾಗ್ತಿದ್ದಾವೆ. ಆದರೆ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ, ಮಾಡೋದೂ ಕೂಡ ಇಲ್ಲ ಅನ್ನೋದು ಕೂಡ ಸತ್ಯ. ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇವೆಲ್ಲದೂ ಕೂಡ ಒಂದು ಭಾಗದಲ್ಲಿ ನಡೀತಿದ್ರೆ ಮತ್ತೊಂದು ಭಾಗದಲ್ಲಿ ದೊಡ್ಡ ಟ್ವಿಸ್ಟ್ ಕೊಡೋದಕ್ಕೆ ಕಲರ್ಸ್ ಕನ್ನಡ ಟೀಮ್ ಮತ್ತು ಬಿಗ್ ಬಾಸ್ನ ಟೀಮ್ ಆಲೋಚನೆ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಹೆಚ್ಚು ಜನ ಇಲ್ಲಿ ಬೇಸರಗೊಂಡಿದ್ದಾರೆ, ಹೆಚ್ಚು ಜನ ಡಿಸಾಪಾಯಿಂಟ್ಮೆಂಟ್ ಕೂಡ ಆಗಿದ್ದಾರೆ. ಯಾಕಂತ ಹೇಳಿದ್ರೆ 24 ಗಂಟೆ ಒಳಗಡೆ ಒಬ್ಬ ಸ್ಪರ್ಧೆಯನ್ನು ಹೊರಗಡೆ ಕಳಿಸಿದ್ದು ಯಾರಿಗೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದು ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಮತ್ತೊಬ್ಬರು ಯಾರೇ ಆಗಿರ್ಬೋದು. ಹೀಗಾಗಿ ಈಗ ಬಿಗ್ ಬಾಸ್ನ ವಿರುದ್ಧವಾಗಿ ಒಂದಷ್ಟು ಪೋಸ್ಟರ್ಗಳು ಡಿಸೈನ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ವೈರಲ್ ಆಗ್ತಿರುವಂಥ ಬೆನ್ನಲ್ಲೇ ಮತ್ತೊಂದು ಸರ್ಪ್ರೈಸನ್ನು ಕೊಡೋದಕ್ಕೆ ಬಿಗ್ ಬಾಸ್ ಟೀಮ್ ಮುಂದಾಗಿದೆ. ಅದೇನು ಅಂತ ಹೇಳಿದ್ರೆ, ಇಲ್ಲಿ 2 ಸೂಕ್ಷ್ಮ ವಿಚಾರಗಳನ್ನು ಬಿಗ್ ಬಾಸ್ನ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ನಾವು ಗಮನಿಸ್ಬೋದು. ಈಗ ಎಲಿಮಿನೇಟ್ ಆದಂತಹ ಬಳಿಕ ಸಹಜವಾಗಿ ಕಲರ್ಸ್ ಕನ್ನಡ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಎಲಿಮಿನೇಟೆಡ್ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟನ್ನು ಹಾಕ್ತಾರೆ. ಈ ಪೋಸ್ಟ್ನಲ್ಲಿ ಈ ಬಾರಿ ಹೊಸದಾಗಿ ಎಕ್ಸ್ ಅನ್ನುವಂತಹ ಅಥವಾ 2 ಲೈನನ್ನು ಎಳೆದಿರುವಂತಹ ಒಂದು ಸಿಂಬಲ್ ಕೂಡ ಇದೆ. ಜೊತೆಗೆ ಇಲ್ಲಿ ಆಕೆಯ ಫೋಟೋವನ್ನು, ಯಾರ್ದು ಇದೇ ರಕ್ಷಿತಾ ಶೆಟ್ಟಿಯ ಫೋಟೋವನ್ನು ನೆಗೆಟಿವ್ ಶೇಡ್ನಲ್ಲಿ ತೋರಿಸಿಕೊಳ್ಳಲಾಗಿದೆ. ಜೊತೆಗೆ ಎಲಿಮಿನೇಟೆಡ್ ಅಂತೇಳಿ ಫುಲ್ಲು ಸ್ಕ್ರೀನ್ ಕವರ್ ಆಗೋ ಹಾಗೆ ಬರೆಯಲಾಗಿದೆ. ಇದು ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಸಾಕಷ್ಟು ಬದಲಾಗಿದೆ. ಕಳೆದ ಬಾರಿ ಡೈರೆಕ್ಟಾಗಿ ಎಲಿಮಿನೇಟೆಡ್ ಅನ್ನುವಂಥ ವರ್ಡು ಪಂಚ್ ಆಗ್ತಿತ್ತು, ಅದು ಬಿಟ್ಟರೆ ಬೇರೇನು ಕೂಡ ಇರ್ತಿರಲಿಲ್ಲ. ಈ ಬಾರಿ ಹಾಗಿಲ್ಲ, 2 ಲೈನ್ ಇದೆ, ಅಡ್ಡ ಲೈನ್ ಅಥವಾ ಎಕ್ಸ್ ಮಾರ್ಕ್ ಇದೆ ಆ ಫೋಟೋದ ಮೇಲೆ. ಜೊತೆಗೆ ಕಳೆದ ಬಾರಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಈ ಪಾಸಿಟಿವ್ ಫೋಟೋಗಳೇ ಇರ್ತಿದ್ವು, ಅಂದರೆ ಕಲರ್ಫುಲ್ ಫೋಟೋಗಳೇ ಇರ್ತಿದ್ವು. ಬಟ್ ಈ ಬಾರಿ ನೆಗೆಟಿವ್ ಶೇಡ್ನ ಫೋಟೋವನ್ನು ಹಾಕಿದ್ದಾರೆ. ಹೀಗೆಲ್ಲ ಕಾರಣಗಳಿಂದ ಇದು ಬಹುಶಃ ಮತ್ತೆ ಬರುವಂಥ ಮುನ್ಸೂಚನೆಯ ಅನ್ನುವಂಥದ್ದನ್ನು ಇಲ್ಲಿ ಅನುಮಾನದ ದೃಷ್ಟಿಯಿಂದ ನೋಡುವಂತೆ ಮಾಡಿದೆ. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋವನ್ನು ಹಾಕಿರುವಂಥದ್ದು, ಜೊತೆಗೆ ಆ ಇಂಟು ಮಾರ್ಕನ್ನು ಹಾಕಿರುವಂಥದ್ದು ಅಥವಾ ಎಕ್ಸ್ ಮಾರ್ಕನ್ನು ಹಾಕಿರುವಂಥದ್ದು ಇದು. ಹಾಗೆಯೇ ಇಲ್ಲಿ ಎಲಿಮಿನೇಟೆಡ್ ಅಂತ ಹೇಳ್ಬಿಟ್ಟು ಬೇರೆ ರೀತಿಯಲ್ಲಿ ಬರೆದಿರುವಂಥದ್ದು. ಇವೆಲ್ಲವನ್ನು ಕೂಡ ನಡೆದರೆ ಯಾಕೋ ಒಂದು ಸಲ ಇವು ರಿಟರ್ನ್ ಬರುವಂಥ ಚಾನ್ಸಸ್ ಇದೆಯಲ್ವಾ ಅಂತಲೂ ಕೂಡ ಹೇಳ್ತೀನಿ. ಆಮೇಲೆ ಕೆಲವರು ಇಲ್ಲ ಎಲಿಮಿನೇಟ್ ಆಗಿಲ್ಲ, ಇದೊಂದು ಗೇಮ್ ಪ್ಲ್ಯಾನ್ ಅಂತಲೂ ಕೂಡ ಹೇಳ್ತಿದ್ದಾರೆ. ಆಯಿತಾ, ಇದು ಒಂದು ಕಡೆ ಒಂದು ಅನುಮಾನ, ಈಕೆ ವಾಪಸ್ ಬರ್ಬೋದು ಅನ್ನೋದಕ್ಕೆ ಒಂದು ಅನುಮಾನ. ಇನ್ನೊಂದು ಅನುಮಾನನೂ ಕೂಡ ಇದೆ. ಏನು, ತಮಿಳಿನಲ್ಲೂ ಕೂಡ ಹೀಗೆ ಆಗಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಏನಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ನಡೆಯುವಂತಹ ಬಿಗ್ ಬಾಸ್ ತಮಿಳು ಸೀಸನ್ನಲ್ಲೂ ಕೂಡ ಇದೇ ರೀತಿ ನಡೆದಿತ್ತು. ಸೀಸನ್ 8ರಲ್ಲಿ ಇದೇ ರೀತಿ ಆಗಿತ್ತು. ಮೊದಲ ದಿನವೇ ಬಿಗ್ ಬಾಸ್ ಒನ್ಗೆ ಬಂದಂಥ ಸ್ಪರ್ಧಿ ಅಲ್ಲಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಿದ್ರು. ತುಂಬ ಜನರಿಗೆ ಇದು ಶಾಕ್ ಆಗಿತ್ತು. ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಬರೋದಕ್ಕೆ ಶುರುವಾಯಿತು. ತುಂಬ ಎಮೋಷನಲ್ ಆಗಿ ಇದನ್ನು ತೆಗೆದುಕೊಂಡು ಹೋದರು. ಆಮೇಲೆ ಸಿಕ್ಕಾಬಟ್ಟೆ ಅಟ್ಯಾಕ್ ಕೂಡ ಆಯಿತು ಚಾನಲ್ ಮೇಲೆ ಅಥವಾ ಬಿಗ್ ಬಾಸ್ ಟೀಮ್ನ ಮೇಲೆ ಅಟ್ಯಾಕ್ ಅಂದರೆ ಫಿಸಿಕಲಿ ಅಟ್ಯಾಕ್ ಅಲ್ಲ, ಈ ಕಮೆಂಟ್ಸ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ, ಜೊತೆಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ಕಡೆಯೂ ಕೂಡ ಅಟ್ಯಾಕ್ ಮಾಡುವಂಥದ್ದಾಯಿತು. ಅವರ ಹೆಸರು ಆ 8ನೇ ಸೀಸನ್ನಲ್ಲಿ ಒಂದೇ ದಿನದಲ್ಲಿ 24 ಗಂಟೆ ಒಳಗೆ ಹೊರಗೆ ಹೋದಂತಹ ಸ್ಪರ್ಧೆ ಹೆಸರು ಸಚಿನ್ ಅಂತ ಹೇಳ್ಬಿಟ್ಟು ಅವರನ್ನು ಹೊರಗಡೆ ಕಳಿಸ್ತಾರೆ. ಸೇಮ್ ರಕ್ಷಿತಾ ಶೆಟ್ಟಿ ರೀತಿಯೇ ಮೊದಲನೇ ದಿನ ಒಳಗೆ ಬರ್ತಾರೆ. ಒಳಗೆ ಬಂದಂತಹ ಸಂದರ್ಭದಲ್ಲಿ ವೆಲ್ಕಮ್ ಮಾಡಿ ಒಳಗಡೆ ಕಳಿಸಿ ಇನ್ನೇನು ಸುಧಾರಿಸ್ಕೊಳ್ಬೇಕು ಅನ್ನೋಂಥ ಹೊತ್ತರಲ್ಲಿ ಆಕೆಯನ್ನು ಕೂಡ ಹೊರಗಡೆ ಹಾಕಿರ್ತಾರೆ. ರಕ್ಷಿತಾ ಶೆಟ್ಟಿಯನ್ನು ಹೇಗೆ ಹೊರಗಡೆ ಹಾಕಿದ್ರು ಅಲ್ಲೂ ಕೂಡ ಅದೇ ರೀತಿ ಮಾಡಿರ್ತಾರೆ. ಆಯಿತು, ಅದಾಗಿ ಸ್ವಲ್ಪನೇ ದಿನಕ್ಕೆ ಆಕೆಯನ್ನು ಮತ್ತೆ ವಾಪಸ್ ಕರೆಸ್ತಾರೆ. ಆ ಸ್ಪರ್ಧೆಯನ್ನು ವಾಪಸ್ ಕರೆಸಿ ಮತ್ತೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಸರ್ಪ್ರೈಸನ್ನು ಕೊಡ್ತಾರೆ. ಅಂದರೆ ಇಲ್ಲೂ ಕೂಡ ಹಾಗೆ ಆಗಬಹುದು ಅಂತೇಳಿ ಕೆಲವರ ಲೆಕ್ಕಾಚಾರ. ತಮಿಳುನಾಡಿನಲ್ಲಿ ನಡೆದಂತಹ ಬಿಗ್ ಬಾಸ್ ತಮಿಳು 8ನೇ ಸಂಚಿಕೆಯಲ್ಲಿ ಯಾವ ರೀತಿ ಆಯಿತೋ ಅದೇ ರೀತಿ ಇಲ್ಲೂ ಕೂಡ ಆಗಬಹುದು ಅನ್ನೋಂಥದ್ದು ಕೆಲವರ ನಂಬಿಕೆ. ಹಾಗಾದರೆ ಯಾವಾಗ ಆಗ್ಬೋದು ಅಂತೇಳಿ ಕೇಳಿದ್ರೆ,
ಒಂದು ವಾರಾಂತದಲ್ಲಿ ಆಗ್ಬೋದು, ಅಥವಾ ಇನ್ನೊಂದು ಈಗ ಸುಳಿವನ್ನು ಕೊಟ್ಟಿದ್ದಾರೆ ಮಂಗಳವಾರ ಏನು ಈ ಬಾರಿ 2 ಫೈನಲ್ ಇರ್ತದೆ ಅಂತೇಳಿ. 3 ವಾರಕ್ಕೆ ಒಂದು ಫೈನಲ್, ನಂತರ ಕೊನೆಗೆ ಒಂದು ಫೈನಲ್ ಅನ್ನೋದು ಇರ್ತದೆ. ಹಾಗಾಗಿ ಆ 3 ವಾರಕ್ಕೆ ನಡೆಯುವಂಥ ಫೈನಲ್ ನಂತರ ಬಹುಶಃ ಈಕೆ ವಾಪಸ್ ಆಗುವಂಥ ಚಾನ್ಸಸ್ ಇದೆ ಅನ್ನೋದು ಕೆಲವರ ಅಭಿಪ್ರಾಯ. ಹಾಗಾಗಿನೇ ಈ ಬಾರಿ ಟ್ವಿಸ್ಟು ಟರ್ನು ಈ ರೀತಿ ನೀವು ಯಾರು ಕೂಡ ನಿರೀಕ್ಷೆ ಮಾಡದಂಥ ರೀತಿಯಲ್ಲಿ ಒಂದಷ್ಟು ಸ್ಪರ್ಧೆಯ ಈ ಲೀಡ್ಗಳು ಹೋಗ್ತಾ ಇರ್ತವೆ. ಹೀಗಾಗಿ ಸಹಜವಾಗಿ ಟ್ವಿಸ್ಟ್ಗಳ ನಡುವೆ ಇದೊಂದು ಟ್ವಿಸ್ಟ್ ಆಗುತ್ತೆ. ರಕ್ಷಿತಾ ಶೆಟ್ಟಿ ವಾಪಸ್ ಬರ್ತಾರೆ, ಬಟ್ ಯಾವಾಗ ಅಂತ ಹೇಳಿ ಕೇಳಿದ್ರೆ ಒಂದು ವೀಕೆಂಡ್ನಲ್ಲಿ ಬರ್ತಾರೆ, ಅಥವಾ ಬಂದರೆ ಈ 3ನೇ ವಾರದ ಫೈನಲ್ನ ನಂತರ ಬರಬಹುದು, ಅಥವಾ ಆ ಸಂದರ್ಭದಲ್ಲಿ ಬರಬಹುದು ಅನ್ನೋದನ್ನು ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ 100ಕ್ಕೆ 100 ರಕ್ಷಿತಾ ಶೆಟ್ಟಿಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ ಅನ್ನೋದು ಮಾತ್ರ ಕೆಲವರು ಹೇಳ್ತಿರುವಂಥ ಮಾತುಗಳು. ನಿಮಗೇನಿಸುತ್ತೆ, ರಕ್ಷಿತಾ ಶೆಟ್ಟಿಗೆ ಮತ್ತೆ ಅವಕಾಶವನ್ನು ಕೊಡಬಹುದಾ, ಕೊಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರಬೇಕು ಅನ್ನೋರು ಅತಿ ಹೆಚ್ಚು ಶೇರ್ ಮಾಡಿಕೊಂಡು ಇದು ಕಲರ್ಸ್ ಕನ್ನಡ ವಾಹಿನಿಯ ಪೇಜ್ಗೂ ಕೂಡ ತಲುಪುವಂತೆ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಈ ಒತ್ತಡಗಳು ಹೇಗಿದೆ ಸಾಮಾಜಿಕವಾಗಿ ಸಮಾಜದಲ್ಲಿ ಅನ್ನೋದು ಕೂಡ ಅರಿವಾಗ್ತದೆ. ವಾಟೆವರ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಕೂಡ ಮರಿಬೇಡಿ ಅಂತೇಳಿ ಹೇಳ್ತಾ ಮುಂದಿನ ಸ್ಟೋರಿಗೆ ನಿರೀಕ್ಷಿಸಿ. ಧನ್ಯವಾದ.